बोलो भारत माता की। ಆತ್ಮೀಯ ಭಾರತೀಯ ಜನತಾ ಪಾರ್ಟಿಯ ಶೃಂಗೇರಿ ಕ್ಷೇತ್ರದ ಎಲ್ಲ ಕಾರ್ಯಕರ್ತ ಬಂಧುಗಳೇ, ಈ ಸಭೆಯಲ್ಲಿ ಉಪಸ್ಥಿತರಿದ್ದು ಮುಂದೆ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಲಿರುವ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದ ಸನ್ಮಾನ್ಯ ಡಿ.ಎನ್. ಜೀವರಾಜ್ ಅವರೇ, ಎನ್.ಆರ್. ಪುರ ಮಂಡಲದ ಅಧ್ಯಕ್ಷರಾದ ನೀಲೇಶ್ ಅವರೇ, ಶೃಂಗೇರಿ ಮಂಡಲದ ಅಧ್ಯಕ್ಷರಾದ ಉಮೇಶ್ ಭಟ್ರೆ, ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಉಪಾಧ್ಯಕ್ಷರಾದ ಮಹಾಬಲ್ ರಾಯರೇ, ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಪುಣ್ಯಪಾಲ್ ಅವರೇ, ಅರುಣ್ ಕುಮಾರ್ ಅವರೇ, ಭಾಸ್ಕರಣ್ಣ ಅವರೇ, ವೇದಿಕೆ ಇರ್ತಕ್ಕಂಥ ಎಲ್ಲ ಗೌರವಾನ್ವಿತರೆ, ತಾಯಂದ್ರೆ, 3 ದಿನದ ಹಿಂದೆ ಭಾರತೀಯ ಜನತಾ ಪಾರ್ಟಿಯ ಒಂದು ಕಾರ್ಯಕರ್ತರ ಸಭೆ ಕರೆಯಬೇಕಂತ ಯೋಚನೆ ಮಾಡಿ ಬರೀ ವಾಟ್ಸಪ್ ಮೆಸೇಜ್ನ ಹಾಕಿ ಅಲ್ಲಿ ಇಲ್ಲಿ ನಮ್ಮ ಮಂಡಲದ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಒಂದಷ್ಟು ಸಂಪರ್ಕ ಮಾಡಿದಾಗ ಇಷ್ಟೊಂದು ಸಂಖ್ಯೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಬಂದಿದ್ದೀರಂತಂದ್ರೆ ನಿಮ್ಮೆಲ್ಲರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಭಾರತೀಯ ಜನತಾ ಪಾರ್ಟಿ ಶೃಂಗೇರಿ ಕ್ಷೇತ್ರದಲ್ಲಿ ಕಳೆದ 8 ವರ್ಷದಿಂದ ಶಾಸಕರಿಲ್ಲದೆ ಕೆಲಸ ಮಾಡುವಂತ ಪರಿಸ್ಥಿತಿನಲ್ಲಿ ನಾವು ನೋಡ್ತಾ ಇದ್ದೀವಿ. ಒಂದಷ್ಟು ಜನ ಕಾಂಗ್ರೆಸ್ನವರು ಭಾರತೀಯ ಜನತಾ ಪಾರ್ಟಿ ಮುಗ್ದೇ ಹೋಯ್ತು ಅಂತ ಯೋಚನೆ ಮಾಡ್ತಾ ಇದ್ರು. ಇವತ್ತು ಇಷ್ಟೊಂದು ಸಂಖ್ಯೆಯಲ್ಲಿ ನೀವೆಲ್ಲ ಬಂದಿದ್ದೀರಿ ಅಂತಂದ್ರೆ ಇದಕ್ಕಿಂತ ಹೆಮ್ಮೆ ಇನ್ಯಾವುದೂ ಇಲ್ಲ. ನೀವೆಲ್ಲರೂ ಪ್ರಯತ್ನ ಮಾಡಿದ್ರೆ ಈ ತರದ 4 ಸಭಾಂಗಣ ಕೂಡ ಸಾಕಾಗ್ತಿರ್ಲಿಲ್ಲ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ದೇವ ದುರ್ಲಭ ಕಾರ್ಯಕರ್ತರು. ಹಾಗಾಗಿ ಬಂದಿರತಕ್ಕಂಥ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಮಾಜಿ ಗ್ರಾಮ ಪಂಚಾಯಿತಿಯ ಸದಸ್ಯರಿಂದ ಹಿಡಿದು ಅಧ್ಯಕ್ಷರಿಗೆ, ಬೂತ್ ಸಮಿತಿಯ ಅಧ್ಯಕ್ಷರಿಂದ ಹಿಡಿದು ಪಕ್ಷದ ಎಲ್ಲ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರೇ, ಇವತ್ತು ನೀವೆಲ್ಲರೂ ಒಂದು ಆಲೋಚನೆಯಿಂದ ಬಂದಿದ್ದೀರಿ. ತುಂಬಾ ದಿನಗಳಾಗಿದೆ ಭಾರತೀಯ ಜನತಾ ಪಾರ್ಟಿಯ ಶೃಂಗೇರಿ ಕ್ಷೇತ್ರದ ಕಾರ್ಯಕರ್ತರ ಸಭೆಯನ್ನ ಕರೆದಿದ್ದಾರೆ. ಅದ್ರ ಜೊತೆಗೆ ಮೊನ್ನೆ ತಾನೇ ನಮ್ಮ ಕ್ಷೇತ್ರದ ಏನು ವಿಧಾನಸಭಾ ಚುನಾವಣೆ ಮತ ಎಣಿಕೆ ಆದ ನಂತರದಲ್ಲಿ 1 ವಾರ 8 ದಿನ ಸಂಪೂರ್ಣ ಖುಷಿಯಾಗಿದ್ದು, ಆ ನಂತರದಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಸ್ವಲ್ಪ ವ್ಯತಿರಿಕ್ತ ಬಂದ ಮೇಲೆ ಮನಸ್ಸಲ್ಲಿ ಸ್ವಲ್ಪ ಬೇಜಾರು ಇದೆ ಅಂತ ನನಗೂ ಗೊತ್ತಿದೆ. ನಾವ್ಯಾರು ಕೂಡ ವಿಚಲಿತರಾಗುವಂಥದ್ದು ಏನಿಲ್ಲ. ನಾವೆಲ್ಲರೂ ನ್ಯಾಯಾಲಯದ ಆದೇಶವನ್ನ ಗೌರವಿಸಲೇಬೇಕು, ಗೌರವಿಸ್ತೀವಿ. ವಿಸ್ತೃತವಾಗಿ ಪುಣ್ಯಪಾಲ್ ಅವರು ಈಗಾಗಲೇ ಮಾತಾಡಿದರೆ ನ್ಯಾಯಾಲಯದಲ್ಲಿರ್ತಕ್ಕಂಥ ವಿಷಯ ಆಗಿರೋದ್ರಿಂದ ನಾನು ಇದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡಲ್ಲ. ನಮ್ಮ ನಾಯಕರಾದ ಜೀವರಾಜ್ ಅವರು ಈ ವಿಷಯ ಒಂದಷ್ಟು ಮಾತಾಡ್ತಾರೆ. ನಮ್ದು ಭಾರತೀಯ ಜನತಾ ಪಾರ್ಟಿಯ ಶಕ್ತಿ ಏನು ಅಂತ ಹೇಳಿ ನೀವೆಲ್ಲರೂ ತೋರಿಸ್ತಾನೆ ಇದ್ದೀರಿ. ನಾವು ಈ ನಂತರದಲ್ಲಿ ಪಂಚಾಯತ್ ಮಟ್ಟದ ಸಭೆಗಳನ್ನ ಇನ್ನಷ್ಟು ಹೆಚ್ಚು ಮಾಡಿ ಪಕ್ಷಕ್ಕೆ ಇನ್ನಷ್ಟು ಶಕ್ತಿ ಕೊಡುವಂತ ಕೆಲಸಗಳನ್ನ ಮಾಡಬೇಕು. ಯಾಕೆ ಮಾಡಬೇಕು ಅಂತಂದ್ರೆ ಇನ್ನು ಕೆಲವಾರು ತಿಂಗಳುಗಳಲ್ಲಿ ಗ್ರಾಮ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಬರಲಿದೆ. ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ನಾವೆಲ್ಲರೂ ನಮ್ಮ ಕಾರ್ಯಕರ್ತರಿಗೆ ಒಂದು ಅಧಿಕಾರ ಕೊಡುವಂತ ಕಾರ್ಯಕ್ರಮ. ಆ ಅಧಿಕಾರ ಕೊಡುವಂತ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸಕ್ರಿಯರಾಗಬೇಕು. ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಅಧಿಕಾರ ಕೊಡಿಸುವಂತ ಕೆಲಸದಲ್ಲಿ ನಾವೆಲ್ಲರೂ ಸಂಪೂರ್ಣವಾಗಿ ನಿರತರಾಗಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗಾಗಲೇ ಮಾತಾಡ್ತಿರ್ಬೇಕಾದ್ರೆ ಹೇಳಿದ್ರು, ನಾ ದೈನ್ಯಂ ನಾ ಪಲಾಯನಂ ಅಂತ. ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಯಾರು ಪಲಾಯನ ಮಾಡಲ್ಲ. ಯಾರು ಏನೇ ಹೇಳಿ, ಏನೇ ಹೆದರಿಸ್ಲಿ, ಏನೇ ಮಾಡಲಿ ಭಾರತೀಯ ಜನತಾ ಪಾರ್ಟಿಗಾಗಿ ಕೆಲಸ ಮಾಡ್ತಾರೆ ಬಿಟ್ರೆ ಬೇರೆ ಪಕ್ಷಕ್ಕಾಗಿ ಕೆಲಸ ಮಾಡಲ್ಲ. ನಾವಿದನ್ನ 2 ವಿಚಾರಗಳನ್ನ ಮಾತ್ರ ನಾವು ಮನಗಂಡ್ಬೇಕು. ಒಂದು, ಹಗಲು ಭಾರತೀಯ ಜನತಾ ಪಾರ್ಟಿ, ರಾತ್ರಿ ಕಾಂಗ್ರೆಸ್.
ಹಗಲು ಕಾಂಗ್ರೆಸ್, ರಾತ್ರಿ ಭಾರತೀಯ ಜನತಾ ಪಾರ್ಟಿ ಅಂತವ್ರನ್ನ ಮಾತ್ರ ನಾವು ನಂಬುವಂತ ಕೆಲಸಗಳನ್ನ ಮಾಡಬಾರ್ದು. ನಾನು ಯಾಕೆ ಈ ವಿಷಯ ಹೇಳ್ತಿದ್ದೀನಿ ಅಂತಂದ್ರೆ, ಒಬ್ಬ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತನ ಪಕ್ಷದ ಕಚೇರಿಗೆ ಬಂದು ಎಳ್ಕೊಂಡು ಬಂದು ಹಲ್ಲೆ ಮಾಡ್ಲಿಕ್ಕೆ ಹೋಗ್ತಾರೆ ಅಂತಂದಾಗ ಒಬ್ಬ ಸಣ್ಣ ಕಾರ್ಯಕರ್ತ ಆದ್ರೂ ಕೂಡ ಅವತ್ತಿನ ದಿನದಲ್ಲಿ ಸ್ಟೇಷನ್ ಮುಂದೆ ಆ ಬೈಕ್ ಶೆಡ್ ನಲ್ಲಿ ಮಲಗ್ಬಿಟ್ಟು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಪರವಾಗಿ ನಿಂತಿರ್ತಕ್ಕಂಥದ್ದು ನಮ್ಮ ನಾಯಕರು ಜೀವರಾಜ್ ಅವರು. ಇವತ್ತು ಭಾರತೀಯ ಜನತಾ ಪಾರ್ಟಿಯ ಪರವಾಗಿ, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಪರವಾಗಿ ಜೀವರಾಜ್ ಅವರು ಅವತ್ತಿನಿಂದ ಇವತ್ತಿನವರೆಗಿದ್ದಾರೆ, ಮುಂದೆನೇ ಇರ್ತಾರೆ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ನಾವು ಕೂಡ ಜೀವರಾಜ್ ಅವ್ರ ಜೊತೆಗೂ 100% ಇರ್ತೇವೆ. ಎಂತ ಸಂದರ್ಭ ಬೇಕಾದ್ರೆ ಬರಲಿ, ಆ ಸಂದರ್ಭಕ್ಕೆ ನಾವೆಲ್ಲರೂ ಅವ್ರ ಜೊತೆ ಕೈ ಜೋಡಿಸ್ತೇವೆ, ಅವ್ರ ಕೆಲಸಕ್ಕೂ ಕೂಡ ಕೈ ಜೋಡಿಸ್ತೇವೆ. ಈ ಕ್ಷೇತ್ರದಲ್ಲಿ ಕಳೆದ 8 ವರ್ಷದಿಂದ ನೀವು ನೋಡ್ತಾ ಇದ್ದೀರಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಏನೇನು ಆಗ್ತಾ ಇದೆ ಅಂತ. ನಾನು ಈ ಕ್ಷೇತ್ರದ ಶಾಸಕರ ಆಸ್ತಿ ವಿಷಯದಲ್ಲಿ ಮೊನ್ನೆ ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥದ್ದು ಸತ್ಯ, ಹೌದು. ಈಗಾಗಲೇ ಅದು FIR ಆಗಿದೆ. ಮುಂದೆ ಏನಾಗುತ್ತೆ ಅಂತೇಳಿ ನ್ಯಾಯಾಲಯದ ಅಂತಿಮ ತೀರ್ಪು ಬಂದ ಮೇಲೆ ನಮ್ಗೆಲ್ಲರಿಗೂ ಗೊತ್ತಾಗುತ್ತೆ. ಹಾಗಾದ್ರೆ ಒಬ್ಬ ಜನಪ್ರತಿನಿಧಿಯ ವಿರುದ್ಧ ಯಾರು ಪ್ರಶ್ನೆ ಮಾಡಬಾರ್ದ? ನೀವು ಯೋಚನೆ ಮಾಡಿ. ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂತಂದ್ರೆ, ಜೀವರಾಜ್ ಅವರು ಶಾಸಕರಾಗಿದ್ದಾಗ ಎಲ್ಲೂ ಕೂಡ ಯಾರ ಹತ್ರನೂ 1 ರೂಪಾಯಿನೂ ಎಕ್ಸ್ಪೆಕ್ಟ್ ಮಾಡದೆ 50-50 ನಲ್ಲಿ 2766 ಜನರಿಗೆ ಹಕ್ಕುಪತ್ರ ಕೊಟ್ಟರು. ಅದಕ್ಕಿಂತ ಮುಂಚೆ ಜೀವರಾಜ್ ಅವರ ಮೇಲೆ ಹಕ್ಕುಪತ್ರ ಕೊಟ್ಟೇ ಇಲ್ಲ. ಆ ಒಂದಷ್ಟು ಕೇಸ್ಗಳಲ್ಲಿ ನೀವೇನೋ ರೆಕಾರ್ಡ್ ತಿದ್ದೀರಿ ಅಂತೇಳಿ ಸುಳ್ಳು ಹೇಳಿ ಕೇಸ್ ಹಾಕುವಂತ ಕೆಲಸಗಳು ಮಾಡಿದ್ವಿ. ಇವತ್ತಿನ ದಿನಗಳಲ್ಲಿ ನಾವೆಲ್ಲ ನೋಡ್ತಿದ್ದೀವಿ, ಆಣೆ ಪ್ರಮಾಣಗಳು ಮಾಡ್ತಾ ಇದ್ದಾರೆ. ಹಲವಾರು ಸಂದರ್ಭಗಳಲ್ಲಿ ಏನೇನು ಮಾತಾಡ್ತಿದ್ದಾರೆ ಅಂತ ನೋಡ್ತಿದ್ದೇವೆ. ನಾವು ಪ್ರತಿದಿನ ಕೂಡ ದೇವರನ್ನ ನಂಬ್ತೇವೆ, ಮುಂದೆನೂ ನಂಬ್ತೇವೆ, ಹಿಂದೆನೂ ನಂಬಿದೀವಿ, ಇವತ್ತು ನಂಬ್ತೇವೆ. ದಿನ ಬೆಳಗ್ಗೆ ನಾವು ದೇವಸ್ಥಾನಗಳಿಗೆ ಹೋಗ್ತೇವೆ. ಅವತ್ತು ಜೀವರಾಜ್ ಅವರು ಅವ್ರ ಬಗ್ಗೆ ಸುಳ್ಳು ಆರೋಪ ಮಾಡಿದಾಗ ಅದು ನನ್ನಿಂದ ತಪ್ಪಾಗಿಲ್ಲ ಅಂತ ಹೇಳಿ ಗಬ್ಬಾನೆ ದೇವಸ್ಥಾನ ಪ್ರಮಾಣ ಮಾಡಕ್ಕೆ ಹೋದಾಗ ಇದೇ ವ್ಯಕ್ತಿಗಳು ಹೇಳಿದ್ರು, ಪ್ರಜಾತಂತ್ರ ವ್ಯವಸ್ಥೆ ಮೇಲೆ ನಿಮ್ಗೆ ನಂಬಿಕೆ ಇಲ್ವಾ? ನೀವು ಶಾಸಕರಲ್ವಾ? ನೀವು ಹೋಗಿ ದೇವಸ್ಥಾನಕ್ಕೆ ಹೋಗಿ ಪ್ರಮಾಣ ಮಾಡ್ತಿರಲ್ವಾ? ನಿಮ್ಗೇನ್ ನೈತಿಕತೆ ಇದೆ ಅಂತ ಕೇಳಿದ್ರು. ನಾವು ಇವತ್ತು ಆ ಪ್ರಶ್ನೆನ ಕೇಳಬೇಕಲ್ವಾ? ಹಲವಾರು ಆರೋಪಗಳನ್ನ, ಸುಳ್ಳು ಆರೋಪಗಳನ್ನ ಮಾಡಿದಾಗ ಮನಸ್ಸಲ್ಲಿ ನುಗ್ಕೊಂಡು ಬಂದಿದಾರಲ್ವಾ? ಆದ್ರೆ ಬೇರೆ ಬೇರೆ ರೀತಿಯ ಆರೋಪಗಳು ಮಾಡಿದಾಗಲೂ ಕೂಡ ನಾವು ಯೋಚನೆ ಮಾಡಿದ್ವಿ, ನಮ್ಮ ಮನೆಯಲ್ಲೂ ಹೆಣ್ಮಕ್ಳಿದ್ದಾರೆ, ಆ ಆರೋಪ ಮಾಡಿದ್ರಲ್ಲ ಅವ್ರ ಮನೇಲಿ ಅವ್ರ ಪತ್ನಿನೂ ಕೂಡ ಹೆಣ್ಮಗಳೇ, ಅವ್ರ ತಾಯಿನೂ ಕೂಡ ಹೆಣ್ಮಗಳೇ, ನಮ್ಮಲ್ಲಿರ್ತಕ್ಕಂಥ ಹೆಣ್ಮಕ್ಳೇ. ಯಾರ ಬಗ್ಗೆನೂ ಕೂಡ ಕೇವಲವಾಗಿ ಮಾತಾಡೋದನ್ನ ನಿಲ್ಲಿಸ್ಬೇಕು. ನಮಗೆ ನಮ್ಮ ಪಕ್ಷ, ನಮ್ಮ ಸಂಘಟನೆ ನಮ್ಗೊಂದು ಸಂಸ್ಕಾರ ಹೇಳ್ಕೊಟ್ಟಿದೆ, ಯಾರ ಬಗ್ಗೆನೂ ವೈಯಕ್ತಿಕವಾಗಿ ತೇಜವಾದಗಳನ್ನ ಮಾಡಬೇಡಿ, ಟೀಕೆಗಳನ್ನ ಮಾಡಬೇಡಿ ಅಂತ. ಆ ಟೀಕೆಗಳು ಮಾಡೋದಂತ ನಾವು ನೋಡಿದ್ದೇವೆ. ಕೊಪ್ಪದಲ್ಲಿ ವೀರಭದ್ರನ ಎದುರುಗಡೆ ಯಾರ್ದು ಹಾರಾಟ ಹೋರಾಟ ನಡೆಯಲ್ಲ. ತುಂಬಾ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ಯಾರು ಹಾರಾಟ ಹೋರಾಟ ಮಾಡ್ತಾ ಇದ್ರು ಅವರು ಎಲ್ಲಿಗೆ ಬಂದ್ರು ಅಂತಾನೆ ಗೊತ್ತಿದೆ. ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಜನರನ್ನು ಮೆಚ್ಚಕ್ಕಾಗಲ್ಲ. ನಾವೇನ್ ಮಾಡಿದ್ರೆ ನಮ್ಮ ಆತ್ಮಸಾಕ್ಷಿಗಿಂತ ದೇವರು ಯಾವುದೂ ಇಲ್ಲ. ಹಾಗಾಗಿ ನಾವು ಆತ್ಮಸಾಕ್ಷಿಯನ್ನು ನಂಬ್ಕೊಂಡು ಈ ಕೆಲಸ ಮಾಡುವಂಥವ್ರು. ಹಾಗಾಗಿ ನಾವು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಯಾರು ಏನೇ ಹೇಳಿ ನ್ಯಾಯಾಲಯದ ಆದೇಶ ಬರೋವರೆಗೂ ನಾವು ಯಾವುದೇ ರೀತಿಯ ಚರ್ಚೆಗಳನ್ನ ಮಾಡಬಾರ್ದು. ನ್ಯಾಯಾಲಯದ ಆದೇಶಕ್ಕೆ ನಾವೆಲ್ಲರೂ ತಲೆಬಾಗೋಣ. ಪಕ್ಷದ ದೈನಂದಿನ ಕೆಲಸವನ್ನ ನಾವೆಲ್ಲರೂ ಒಟ್ಟಾಗಿ ಮಾಡೋಣ. ಪಕ್ಷ ಸಂಘಟನೆಯನ್ನು ಇನ್ನಷ್ಟು ಗಟ್ಟಿ ಮಾಡೋಣ. ಮುಂದಿನ ದಿನಗಳಲ್ಲಿ ಬರುವಂತ ಎಲ್ಲ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಅಧಿಕಾರ ಸಿಗುವಂತ ಚುನಾವಣೆ ನಾವೆಲ್ಲರೂ ಒಟ್ಟಾಗಿ ಹೋರಾಟ ಮಾಡಿ ಮತ್ತೊಮ್ಮೆ ನಮ್ಮೆಲ್ಲ ಕಾರ್ಯಕರ್ತರನ್ನ ಗೆಲ್ಸೋಣ ಅಂತ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರಿಗೂ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ.